ಏನಾಯಿತು, ಪರಿಶಿಷ್ಟ ಜಾತಿ SCP TS ಅನುದಾನ ಇತ್ತು ಅಲ್ವಾ. ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರದವರು, ಅತಿ ಹೆಚ್ಚು ವಾಪಸ್ ತಗೊಂಡಿರೋದೇ ಕಾಂಗ್ರೆಸ್ ಸರ್ಕಾರ. ಈ ಥರ ಆಗಿಬಿಟ್ರೆ ಯಾಕೆ SC ST ದವ್ರು ಬದುಕಬಾರ್ದ? ಬೇರೆ ಜಾತಿಯವ್ರದ್ದು ಯಾಕೆ ಇವರು ಹಣ ವಾಪಸ್ ತಗೊಳ್ಳೋದಿಲ್ಲ? GV ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ವತಿಯಿಂದ ಹೊಸದುರ್ಗ ಘಟಕದ ಪದಾಧಿಕಾರಿಗಳ ಆಯ್ಕೆ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ನಾಡು ನುಡಿ ಮತ್ತು ಶೋಷಿತರ ದನಿಯಾಗಿ ರಾಜ್ಯದ ವಿವಿಧೆಡೆ ತಮ್ಮದೇ ಆದ ಹೋರಾಟ ಮತ್ತು ಸಾಮಾಜಿಕ ಪರಿಕಲ್ಪನೆಯೊಂದಿಗೆ ಮುನ್ನಡೆಯುತ್ತಿರುವ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಇದೀಗ ಪ್ರತಿ ತಾಲೂಕು ವ್ಯಾಪ್ತಿಯಲ್ಲಿಯೂ ಕೂಡ ಸಮಾನ ಮನಸ್ಕ ಯುವ ಶಕ್ತಿಯನ್ನು ಕೇಂದ್ರೀಕರಿಸುವ ಪ್ರಯತ್ನದಲ್ಲಿದೆ. ರಾಜ್ಯಾಧ್ಯಕ್ಷರಾದ ಸಾಹೇಬರೆಡ್ಡಿ ನೇತೃತ್ವದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಶುರುವಾಗಿದ್ದು, ಸಂಘಟನೆ ಬಲಗೊಳಿಸುವ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಹೊಸದುರ್ಗ ತಾಲೂಕಿನಾದ್ಯಂತ ಸಮುದಾಯದ ಸೇವೆಗೆ ಬದ್ಧವಾಗಿ ಮುನ್ನಡೆಯುತ್ತಿದೆ. ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್, ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಾಗರಾಜು, ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ಸ್ಥಳೀಯವಾಗಿ ಹೊಸದುರ್ಗ ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ, ಚಿಕ್ಕತೇಕಲವಟ್ಟಿಯ ಮುಖಂಡರಾದ ಕರಿಯಪ್ಪ, ಅರೇಹಳ್ಳಿ ಶಿವಮೂರ್ತಿ, ದೇವರಾಜ ನಾಯ್ಕ, ಹುಣಸೆಕಟ್ಟಿ ಈಶ್ವರ್, ಜಾನಕಲ್ ಶ್ರೀಧರ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ಸಂವಿಧಾನದ ಆಶಯದಡಿಯಲ್ಲಿ ಮತ್ತು ಎಲ್ಲ ಮಹಾಪುರುಷರ ತತ್ವ ಸಿದ್ಧಾಂತದಡಿಯಲ್ಲಿ ನಾವೊಂದು ಸಂಘಟನೆಯನ್ನು ಕಟ್ಟಿದ್ವಿ. ಈಗ ಇಲ್ಲಿ ಹೊಸದುರ್ಗದಲ್ಲಿ ನಾವು 3ನೇ ತಾರೀಕು ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯ ಒಂದು ಕಾರ್ಯಕ್ರಮ ಹಾಗೂ ಅದೇ ದಿನ ನೂತನವಾಗಿ ನಮ್ಮ ಸಂಘಟನೆಗೆ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ವಿ. ಈಗ ಇಲ್ಲಿ ನಾವು ಅದರ ಕಾರ್ಯಕ್ರಮವನ್ನು ಕುರಿತು ಪೂರ್ವಭಾವಿ ಸಭೆಯನ್ನು ಮಾಡಲಿಕ್ಕೆ ಇಲ್ಲಿ ಸೇರಿದ್ವಿ. ನಮ್ಮ ಮಹಿಳಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರೇಖಾ ಅವರ ನೇತೃತ್ವದಲ್ಲಿ ಈ ಒಂದು ಹೊಸದುರ್ಗದಲ್ಲಿ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಯಾವುದೇ ಸರ್ಕಾರ ಬಂದರೂ ಬಡವರ ಬವಣೆಗಳು ಕೇಳ್ತಾ ಇಲ್ಲ. ಅನೇಕ ಸಮಸ್ಯೆಗಳಿವೆ. ಒಂದು ಕಡೆ ಮೀಸಲಾತಿ ಸಮಸ್ಯೆಗಳಾಗಿರ್ಬೋದು, ಒಂದು ಕಡೆ ಬಡತನ ಆಗಿರ್ಬೋದು. ಎಷ್ಟೇ ನಿಗಮಗಳು ಮಾಡಿದ್ರೂ ಸಹ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಸರ್ಕಾರ ಯಾವುದೇ ಸರ್ಕಾರ ಬಂದರೆ ಏನು ಮಾಡುತ್ತೆ, ಹಿಂಗೆ ಕೊಟ್ಟಂಗೆ ಮಾಡೋದು, ಜನರಿಗೆ ಸಿಗ್ಲಾರಂಗೆ ನೋಡಿಕೊಳ್ಳೋದು, ಇದು ಅವರ ಒಂದು ಕಾರ್ಯಪ್ರವೃತ್ತವಾಗಿದೆ. ನಾವು ಜನರಿಗೆ ವಿಚಾರವನ್ನು ತಿಳಿಸ್ಬೇಕು. ಮೊದಲನೇದಾಗಿ ಈಗ ನೋಡಿ, ಸರ್ಕಾರದಲ್ಲಿ ಏನಿದೆ, ನಮ್ಮ ಸರ್ಕಾರದಲ್ಲಿ ನಮ್ಮ ಪಾಲೇನಿದೆ ಅದನ್ನು ತಿಳಿಸ್ಬೇಕು. ಆ ನಂತರ ಅವ್ರಿಗೆ ಕೇಳ್ತಾರೆ. ಈಗ ನಾವು ಗೊತ್ತೇ ಇಲ್ಲ ಅಂತಂದಮೇಲೆ ಅವ್ರೇನು ಮಾಡ್ತಾರೆ, ಈಗ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಅವರ ಉದ್ದೇಶ ಏನು, ಬಡವರಾಗೇ ಇರಬೇಕು. ಯಾವುದೇ ಸವಲತ್ತು ಸಿಕ್ಕರೂ ಸಹ ಅವ್ರಿಗೆ ಸಿಗ್ಲಾರಂಗೆ ನೋಡ್ಕೋಬೇಕು. ಈಗ ನೋಡಿ, ಈಗ ಮೊನ್ನೆ ಏನಾಯಿತು, ಪರಿಶಿಷ್ಟ ಜಾತಿ SCP TS ಅನುದಾನ ಇತ್ತು ಅಲ್ವಾ. ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರದವರು, ಅತಿ ಹೆಚ್ಚು ವಾಪಸ್ ತಗೊಂಡಿರೋದೇ ಕಾಂಗ್ರೆಸ್ ಸರ್ಕಾರ. ಈ ಥರ ಆಗಿಬಿಟ್ರೆ ಯಾಕೆ SC ST ದವ್ರು ಬದುಕಬಾರ್ದ? ಬೇರೆ ಜಾತಿಯವ್ರದ್ದು ಯಾಕೆ ಇವರು ಹಣ ವಾಪಸ್ ತಗೊಳ್ಳೋದಿಲ್ಲ? ಯಾಕಂತಂದರೆ ಅವರ ಮುಖ್ಯ ಗುರಿ ಏನಾಗಬೇಕಂತಂದರೆ ಸಂಘಟನೆಯನ್ನು ಛಿದ್ರ ಮಾಡಬೇಕು, ಹೋರಾಟಗಾರರ ಆಗಿರ್ತಕ್ಕಂಥ ಅವ್ರ ಶಕ್ತಿಯನ್ನು ಕುಂದಿಸಬೇಕು. ಯಾವುದೇ ಸರ್ಕಾರ ಬಂದರೆ ಅವರಿಗೆ ವಿರೋಧ ಪಕ್ಷ ವಿರೋಧ ಅಲ್ಲದು, ಅವರಿಗೆ ವಿರೋಧ ಪಕ್ಷವಾಗಿ ಆಡಳಿತವನ್ನು ಮಾಡ್ತಕ್ಕಂಥದ್ದು ಸಂಘ ಸಂಸ್ಥೆಗಳು. ಅವರು ಅದನ್ನು ಸಂಘ ಸಂಸ್ಥೆಯ ಬೆನ್ನೆಲುಬನ್ನು ಮುರಿಬೇಕು ಅಂತಕ್ಕಂಥ ಒಂದು ಅವರ ದುರುದ್ದೇಶ ಇದೆ. ಅದನ್ನು ನಾವು ತಡೆದಾಕಿ ಸಾಮಾನ್ಯ ಜನರಲ್ಲಿರ್ತಕ್ಕಂಥದ್ದನ್ನು ಸಂಘಟನೆ ಶಕ್ತಿ ಏನಾಗುತ್ತೆ, ಸಂಘಟನೆ ಜೊತೆಯಲ್ಲಿ ನೀವೆಲ್ಲರೂ ಬಂದರೆ ಏನಾಗುತ್ತೆ, ಸಂಘಟನೆ ತಾಕತ್ತನ್ನು ತೋರಿಸಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನು ನಾವು ಪಡ್ಕೊಂಡು ಅಭಿವೃದ್ಧಿಯ ಪಥದತ್ತ ಸಾಗಬೇಕಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಈಗ ನೋಡಿ ಸರ್, ಈಗ ಈ ದೇಶದಲ್ಲಿ, ಈ ನೆಲದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಅಂಬೇಡ್ಕರ್ ಏನಾದರೂ ಹುಟ್ಟದೇ ಇದ್ದರೆ ಹೆಣ್ಮಕ್ಳ ಪಾಡು ಏನಾಗ್ತಿತ್ತಂತ ಊಹಿಸೋಕ್ಕೆ ಕಷ್ಟ ಆಗ್ತಾಯಿತ್ತು. ಇವತ್ತೇನಾದರೂ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದರಂದರೆ ಸಾವಿತ್ರಿಬಾಯಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಅವರ ಒಂದು ಋಣದಿಂದ ಅವರು ಇವತ್ತು ಹೊರಗಡೆ ಬಂದಿದ್ದಾರೆ. ಯಾವುದೇ ಒಂದು ಹೋರಾಟ ಸಕ್ಸಸ್ ಆಗಬೇಕಂದ್ರೆ ಸ್ತ್ರೀಶಕ್ತಿ ಮತ್ತು ಯುವಶಕ್ತಿ ಒಂದಾದಾಗ ಮಾತ್ರ ಆ ಹೋರಾಟ ಸಕ್ಸಸ್ ಆಗುತ್ತೆ. ಅದೇ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವಿವತ್ತು ಅತಿ ಹೆಚ್ಚು ಈಗ ಹೊಸದುರ್ಗದಲ್ಲಿರ್ತಕ್ಕಂಥ ಮಹಿಳಾ ಕಾರ್ಯಕರ್ತರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ನಮ್ಮ ಸಂಘಟನೆಯಲ್ಲಿ ಸೇರಿಕೊಂಡು ನಮ್ಮದು ಜಾತಿಯ ರಹಿತವಾಗಿರ್ತಕ್ಕಂಥ ಸಂಘಟನೆಯನ್ನು ನಾವು ಕಟ್ಟಿದ್ದೀವಿ. ಎಲ್ಲರೂ ಸೇರಿ ನಮ್ಮ ಪಾಲನ್ನು ನಾವು ಪಡ್ಕೊಳ್ಳೋ ಅಂತ ನಾವು ಈ ಮೂಲಕ ನಿಮ್ಮ ಮೂಲಕ ಸರ್ಕಾರದಲ್ಲಿ ನಾವು ಆಗ್ರಹ ಮಾಡ್ತಾಯಿದ್ದೀನಿ.
ಟಿವಿ ಇದು ನಿಮ್ಮ ಧ್ವನಿ.